ಎಲ್ಲರಿಗೂ ನನ್ನ ಹೆಸರು ಗಂಗಾ ಮೆಣಸಿಗೆ ಅಂತ ಗದಗಿಂದ ಮಾತಾಡ್ತಾ ಇರೋದು. ನಾನು ಕಳೆದ 2 ವರ್ಷದ ಹಿಂದೆ RCTಯಲ್ಲಿ RCTಯಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡಿದ್ದೇನೆ. 30 ದಿನಗಳ ಟ್ರೈನಿಂಗಲ್ಲಿ ಗೇಮ್ಗಳ ಬಗ್ಗೆ, ಅದರ ಮೌಲ್ಯಗಳ ಬಗ್ಗೆ ತಿಳ್ಕೊಂಡು, ಮತ್ತು ಪಾರ್ಲರ್ ಮ್ಯಾನೇಜ್ ಮಾಡೋದು ಯಾವ ರೀತಿ ಮಾಡಬೇಕು, ಅಂದರೆ ಪಾರ್ಲರ್ ಓನರಾಗಿ ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡಬೇಕು, ಅದೇ ರೀತಿ ಕಸ್ಟಮರ್ ಜೊತೆ ನಾವು ಬಾಂಡಿಂಗ್ ಹೇಗೆ ಇಟ್ಕೋಬೇಕು, ಮತ್ತು ನಾವು ವರ್ಕ್ ಯಾವ ರೀತಿ ಕಸ್ಟಮರ್ ಮೇಲೆ ಮಾಡಿದಾಗ ಅವ್ರಿಗೆ ಒಳ್ಳೆಯ ಒಪಿನಿಯನ್ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಮತ್ತು ಪ್ರಾಡಕ್ಟ್ ಯಾವ ರೀತಿ ನಾವು ಯೂಸ್ ಮಾಡಬೇಕು, ಯಾವ ಕ್ವಾಲಿಟಿ ಇರೋದನ್ನ ಯೂಸ್ ಮಾಡಬೇಕು, ಮತ್ತು ಪ್ರಾಕ್ಟಿಕಲ್ ಕೂಡ ತುಂಬ ನಮ್ಗೆ ಸಿಕ್ಕಿದೆ. ಅದರಿಂದ ನಾವು ಪ್ರತಿಯೊಂದು ಐಬ್ರೋ ಮಾಡೋದು ಇರ್ಬೋದು, ಫೇಶಿಯಲ್ಲು, ವ್ಯಾಕ್ಸಿಂಗು, ಮೇಕಪ್ಪು, ಹೇರ್ ಸ್ಟೈಲು, ಮತ್ತು ಹೇರ್ ಕಟ್ಟು, ಈ ರೀತಿ ಎಲ್ಲಗಳನ್ನು ನಾವು ಕಲ್ತಿದ್ದೀವಿ. ಗೇಮಲ್ಲಿ ಹೇಳೋದಾದರೆ, ಈಗ ನಾವು ಕಸ್ಟಮರ್ಗೆ ಈಗ ಮೇಕಪ್ಪದೇ ತಗೊಳ್ಳೋಣ, ಒಳ್ಳೆ ರೀತಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದಾಗ ಒಳ್ಳೆ ರೀತಿ ವರ್ಕ್ ಹೈಲೈಟ್ ಆಗುತ್ತೆ. ಅದರಿಂದ ಮತ್ತು ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕಸ್ಟಮರ್ಗೆ. ಅದರಿಂದ ಒಬ್ಬರಿಂದ ಮತ್ತು 4 ಜನ ಕಸ್ಟಮರ್ಗೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಇಂಥ ಪಾರ್ಲರು ಮಂಜುಶ್ರೀ ಪಾರ್ಲರ್ ನೋಡು, ಅಷ್ಟು ತುಂಬ ವರ್ಕ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ, ಅಲ್ಲೇ ನೀವು ಹೋಗಿ, ಹೀಗೆ ಬಂದವಾಗ ನಮಗೆ ಕಾಯ್ ಮಾಡಿಬಿಡ್ತಾರೆ ಕಸ್ಟಮರ್. ಅದರಿಂದ ಒಳ್ಳೆ ಸರ್ವಿಸು, ಒಳ್ಳೆ ಹೆಸರು ಕೂಡ ನಮಗೆ ಬರುತ್ತೆ. ಅದು ಆ ಒಂದು ಬೋಟ್ ಗೇಮಿಂದ ಅದನ್ನು ನಾವು ತಿಳಿದುಕೊಂಡೆವು. ನೆಕ್ಸ್ಟು ಪಾರ್ಲರ್ ಮೇಂಟೆನೆನ್ಸ್, ಪಾರ್ಲರ್ ಯಾವ ಕಡೆ ಹಾಕಿದ್ರೆ ಬೆಟ್ರು. ಈಗ ನಾವು ಉದ್ಯೋಗ ಮಾಡ್ತಿರ್ತೇವೆ, ಈಗ ಒಂದು ಯಾವುದೋ ಮೂಲೆಯಲ್ಲಿ ಹಾಕಿಬಿಟ್ರೆ ಕಸ್ಟಮರ್, ಅಂದರೆ ಪಾರ್ಲರ್ ಬ್ಯೂಟಿಷಿಯನ್ ಅಂದಾಗ ಹೆಣ್ಣು ಮಕ್ಕಳು ಮೇಲ್, ಅದರಲ್ಲಿ ನಾವು ಹೆಣ್ಣು ಮಕ್ಕಳು ನಿಯರೆಸ್ಟು ಹೆಣ್ಮಕ್ಳಿಗೆ ಅಡ್ಡಾಡಿ ವಾಕ್ಯಬಲ್ ಇರೋ ಪ್ಲೇಸಲ್ಲಿ ಅಥವಾ ಜಾಸ್ತಿ ಜನಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಲ್ಲಿ ನಾವು ಏರಿಯಾನ ಚೂಸ್ ಮಾಡಿ ಹಾಕಿದವಾಗ ನಮ್ಮ ಬಿಸ್ನೆಸ್ಸು ಕೂಡ ರನ್ ಆಗುತ್ತೆ. ನೆಕ್ಸ್ಟ್ ಅವ್ರಿಗೂ ಕೂಡ ನಾವು ಒಳ್ಳೆ ಸರ್ವಿಸ್ ಕೊಟ್ಟಂಗಾಗುತ್ತೆ. ಈಗ ಅದರಿಂದ ನೋಡಿ ನಾವು ತುಂಬ ಇನ್ಕಮ್ಮು ಕೂಡ ನಾವು ಅರ್ನ್ ಮಾಡ್ಬೋದು. ಯಾಕಂದರೆ ಸ್ವಾವಲಂಬಿಯಾಗಿ ಹೆಣ್ಣು ಕೂಡ ಮುಂದುವರಿದವರು ಈ ಲೈಫಲ್ಲಿ. ಇವಾಗ ನೋಡಿ ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗಲೇಬೇಕು. ಬದಲಾವಣೆ ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು. ಒಂದು ಲೈಫಲ್ಲಿ ಉದ್ಯೋಗ ಅನ್ನೋದು ತುಂಬ ಮಹತ್ವ. 30 ದಿನಗಳಲ್ಲಿ ನಾವು ಹೆಣ್ಣು ಮಕ್ಕಳು ಯಾವ ರೀತಿ ಲೈಫನ್ನು ಲೀಡ್ ಮಾಡಬೇಕು, ಉದ್ಯೋಗದ ಬಗ್ಗೆ, ಅವರು ನಮ್ಮ ದುಡಿಮೆಯಲ್ಲಿ ನಾವು ಲೈಫನ್ನು ಲೀಡ್ ಮಾಡೋದಕ್ಕೆ ತಿಳಿದುಕೊಂಡೆವು. ಮತ್ತು ಉದ್ಯೋಗ ಮಾಡಲಿಕ್ಕೆ ಸರ್ಸ್, ನವೀನ್ ಸರ್ ಇರ್ಬೋದು, ವಸ್ಮಿ ಸರ್ ಡೈರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಊಟ ಟಿಫನ್ದು ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಇದ್ರ ಬಗ್ಗೆ ನಾವು ಖುಷಿ ಪಡ್ತೇವೆ. ಯಾಕಂದರೆ ಇವಾಗ ನೋಡಿ ಹೆಣ್ಮಕ್ಳಿಗೆ, ಅದು ಹಳ್ಳಿಯಲ್ಲಿರೋ ಹೆಣ್ಣು ಮಕ್ಕಳಿಗೆ ತುಂಬ ಕಡಿಮೆಗಳು ಅವಕಾಶಗಳು ಇರ್ತವೆ ಅಂತಾರೆ. ಭಾಳಷ್ಟು ಇರ್ತವೆ, ಅದನ್ನು ನಾವು ಯೂಸ್ ಮಾಡ್ಕೊಳಂಗಿಲ್ಲ. ಏನೋ ಹೇಳ್ತಾರೆ ಅಂತ. ಈಗ ಅವಕಾಶಗಳನ್ನು ಸಿಗ್ತಾವಾಗ ನಾವು ಸದುಪಯೋಗ ಪಡಿಸ್ಕೊಂಡು ಮುಂದೆ ಆದರೆ ಅವ್ರ ಜೀವನ ಮತ್ತು ಹೆಣ್ಣು ಮಕ್ಕಳ ಲೈಫು ಮತ್ತು ವಾತಾವರಣ ತುಂಬ ಚೆನ್ನಾಗಿ ಬದಲಾವಣೆ ಆಗೇ ಆಗುತ್ತೆ. ಇದರಿಂದ ನಾವು ಎಲ್ಲರಿಗೂ ಮಾದರಿ ಆಗ್ತೇವೆ ಅಂತ ಹೇಳ್ತೀವಿ. ಇವತ್ತು ನಾನು ಮೊದಲಾಗ ಬ್ಯೂಟಿಷನ್ದು ಎಲ್ಲ ಪ್ರಾಕ್ಟೀಸು ಎಲ್ಲ ಇತ್ತು ನನಗೆ. ಆಲ್ರೆಡಿ ನಾನು ರನ್ ಮಾಡ್ತಾಯಿದ್ದೆ. ನಾನು ಇನ್ನೂ ಹೆಚ್ಚಿನ ಕಲಿಬೇಕು ಮತ್ತು ಸರ್ಟಿಫಿಕೇಟ್ ಬೇಕು, ಇನ್ನೂ ಹೆಚ್ಚಿನ ತಿಳ್ಕೋಬೇಕು. ಲೈಫಲ್ಲಿ ನಾನು ಎಲ್ಲರಿಗಿಂತ ಚೆನ್ನಾಗಿ ಮೂವ್ ಮಾಡಬೇಕು ಅನ್ನೋದು ನನ್ನಲ್ಲಿ ಗೋಲ್ ಇತ್ತು. ಅದನ್ನ ಇವಾಗ ಡೈಲಿ ಕಲಿತಾ ಇರ್ತೇನೆ. ಡೈಲಿ ಹೊಸದನ್ನ ನಾನು ಸೃಷ್ಟಿಪಡಿಸ್ತೇನೆ. ನಾನು ಇನ್ನೂ ಕಲಿಬೇಕು, ಇನ್ನೂ ಹೆಚ್ಚಿನ ಸಾಧನೆ ಇದರಲ್ಲಿ ಮಾಡ್ಬೇಕಂತಿದೆ. ಈಗ ಅದರಲ್ಲಿ ಇವಾಗಿನ ಟ್ರೆಂಡ್ ಇರೋ ಪ್ರತಿಯೊಂದು ನಾನು ನಮ್ಮ ಪಾರ್ಲರ್ನಲ್ಲಿ ಸರ್ವಿಸ್ ನಾವು ಕೊಡ್ತೇವೆ ಪ್ರತಿಯೊಬ್ಬರಿಗೂ. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ಗಳು ಭಾಳ ದಿನದಿಂದ ನನ್ನ ಕಡೆ ಬರ್ತಾರೆ. ಇವಾಗ ಸದ್ಯಕ್ಕೆ 3 ಜನ ಇದ್ದಾರೆ ಹುಡುಗಿಯರು. ಅವರು ಕೂಡ ನನ್ನ ಕಡೆ ಕಲ್ತವ್ರು ತುಂಬ ಜನ ಇದ್ದಾರೆ. ಅವರು ನೆನೆಸ್ತಾರೆ ಇವಾಗ, ಇಲ್ರಿ ಮೇಡಮ್ ನೀವು ಚೆನ್ನಾಗಿ ನಮ್ಗೆ ಸರ್ವಿಸ್ ಕೊಟ್ಟಿದ್ದೀರಿ, ಈ ಕೆಲಸದಲ್ಲೇ ನಾವು ನಮ್ಮ ಲೈಫನ್ನು ಲೀಡ್ ಮಾಡಾಕ್ತೇವೆ ಅಂತೇಳಿ. ಹಂಗೆ ಅದೇ ರೀತಿ ನಾವು ಈಗ 30 ದಿನದಲ್ಲಿ ಕಲ್ತಿದಾಗ ಅದು ಎಲ್ಲವನ್ನೂ ನಾವು ತಿಳ್ಕೊಳಕ್ಕೆ ಅನುಕೂಲ.
ಕಾಲೇಜ್ ಸ್ಟಾರ್ಟ್ ಮಾಡ್ತೇವೆ ಅಂದವಾಗ ಹಿಂದಿಂದ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಅಂದರೆ ಫೈನಾನ್ಸ್ ಅಂದರೆ ದುಡ್ಡು. ಯಾಕಂದ್ರೆ ಬಂಡವಾಳ ಇದ್ದವಾಗಲೇ ನಾವು ಏನಾದರೂ ಮಾಡೋಕ್ಕಾಗತ್ತೆ. ದೊಡ್ಡದ ಪ್ರಮಾಣದ ನಾವು ಸ್ಟಾರ್ಟಿಂಗೇ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ವರ್ಕ್ ಶೆಡ್ಯೂಲ್ ಹೆಂಗಿರುತ್ತೆ ಗೊತ್ತಿರಲ್ಲ, ಬಟ್ ಹೇಗೆ ರನ್ ಆಗುತ್ತೆ ಅಂತ ನಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸ್ಟಾರ್ಟಿಂಗ್ ನಾನು ಕಡಿಮೆ ಬಜೆಟಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಪಾರ್ಲರ್. ಮತ್ತೆ ಹೋಗ್ತಾ ಹೋಗ್ತಾ ಹಿಂಗೆ ವಾತಾವರಣ ಇರ್ಬೋದು, ನೆಕ್ಸ್ಟ್ ಯಾಕಂದ್ರೆ ಜನರು ಯಾವ ರೀತಿ ಬೇಡಿಕೆಗಳನ್ನ ಇರ್ತಾರೆ ಆ ರೀತಿ ನಾ ಕಲಿತಾ ಆ ರೀತಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ನಾ ಬಂದೆ. ನೆಕ್ಸ್ಟು ಲೋನ್ ಎಲ್ಲ ಪಾರ್ಲರ್ ತೆಗ್ದಿದ್ದೀನಿ. ಒಂದು 3 ಲಕ್ಷದವರೆಗೂ ಲೋನ್ ಆಗಿದೆ ಪಾರ್ಲರ್ದು. ಟೋಟಲ್ ಈಗ ಇವಾಗಿನ ಬಜೆಟು ಇವಾಗಿಂದ ಇದ್ರೆ ಒಂದು 5ರಿಂದ 6 ಸಾವಿರವರೆಗೂ ನಾನು ಖರ್ಚು ಬಂಡವಾಳ ಹಾಕಿದ್ದೇನೆ ಪಾರ್ಲರ್ಗೆ ಅಂತ ಹೇಳ್ಬೋದು. ಯಾಕಂದ್ರೆ ಮಷಿನರಿ ಎಲ್ಲ ಕ್ವಾಲಿಟಿನೇ ನಾವು ಯೂಸ್ ಮಾಡೋದ್ರಿಂದ ಕಸ್ಟಮರ್ ಕೂಡ ಒಳ್ಳೆ ಸರ್ವಿಸ್ ಸಿಕ್ಕಂಗಾಗುತ್ತೆ. ಅದರಿಂದ ಅದಕ್ಕೋಸ್ಕರ ನಾವು ಒಳ್ಳೆ ಕ್ವಾಂಟಿಟಿ ಇರೋ ಪ್ರಾಡಕ್ಟ್ ಇರ್ಬೋದು, ಮತ್ತು ಮಷಿನರಿ ಎಲ್ಲ ನಾನು ಇಟ್ಟಿದ್ದೇನೆ ನನ್ನ ಪಾರ್ಲರಲ್ಲಿ. ಅದಕ್ಕೋಸ್ಕರ ನಮ್ಗೆ ಅಷ್ಟು 5ರಿಂದ 6 ಲಕ್ಷದವರೆಗೂ ಖರ್ಚಾಗಿದೆ. ಮತ್ತು ಮಂತ್ಲಿ ಅರ್ನಂತೂ ಸೀಸನ್ ಇದ್ದಾಗ ಗೊತ್ತಿರ್ಬೋದು ಎಲ್ಲರಿಗೂ, ಸೀಸನ್ ಇದ್ದಾಗಂತೂ ಚೆನ್ನಾಗೇ ಆಗುತ್ತೆ. ಅದನ್ನು ನಾವು ಎವರೇಜ್ ಸರಾಸರಿ ಇದ್ದರೆ 25-30ವರೆಗೂ ಮಂತ್ಲಿ ಅರ್ನ್ ಆಗುತ್ತೆ. ಕಣ್ಣಿಲೆ ನೆಂಜಿಲೆ ಸಲ್ಲಣ ಕಣ್ಣಲೆ சக்கரே என் சக்கரே மெல் மெல்லமாய் செல்லமாய் கொஞ்சமே மௌனமே స్నేహమో ప్రేమమో ఈడిలా నేయమో పేరిలా మాయమో కేవియే సుఖమో யாவுமே மாறுதே பூமிதான் இதுவோ சக்கரே 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 SBI ಆಸ್ಪತ್ರೆಯಲ್ಲಿ 30 ದಿನಗಳ ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಅದ್ರ ಬಗ್ಗೆ ಏನು ಹೇಳ್ತಿದ್ದಾರಪ್ಪ ಅಂತ ನಿಮ್ಮ ಆಜುಬಾಜು ನಾನು ತುಂಬ ಜನರಿಗೆಲ್ಲ ಶೇರ್ ಮಾಡಿದ್ದೇನೆ. ಸದುಪಯೋಗ ಪಡಿಸ್ಕೊಡ್ರಿ. ಲೈಫಲ್ಲಿ ನೀವು ಚೆನ್ನಾಗಿ ಪಾಸ್ ಮಾಡ್ತೀರಾ, ಲೈಫ್ ಚೆನ್ನಾಗಿರುತ್ತೆ. ನನಗೂ ತುಂಬ ಖುಷಿ ಆಯಿತು. ಇದರಿಂದ ಎಲ್ಲ ತುಂಬ ನಮ್ಮ ಲೈಫ್ ಸ್ಟೈಲು ತುಂಬ ಚೆನ್ನಾಗಿದೆ, ಫೈನಾನ್ಸಲ್ಲಿ ನಾವು ಫಿಟ್ ಆಗಿದ್ದೇವೆ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲರೂ 30 ದಿನದಲ್ಲಿ ಟ್ರೈನಿಂಗ್ ಅದಕ್ಕೇನು ಯಾರ್ಯಾರು ಸಪೋರ್ಟ್ ಮಾಡಿದಾರ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಲ್ಲಿ ಬಂದ ಎಲ್ಲ ಸ್ಟೂಡೆಂಟ್ರಿಗೂ ಕೂಡ ಧನ್ಯವಾದ ಹೇಳಿ ಬರ್ತೀನಿ. ಮತ್ತು ಕಲಿಸಿದ ಮೇಡಮ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲರಿಗೂ SBI ಮತ್ತು RCT ಅವರ ಒಂದು ಏನು ಟ್ರೈನಿಂಗ್ ಏರ್ಪಡಿಸಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೊಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೇನೆ. ನಿಮ್ಮ ಅಕ್ಕಪಕ್ಕ ಇರುವ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.